ಹಾಯ್ ಹಲೋ ಎಲ್ರಿಗೂ. ಇದು ನೋಡಿ ಕಾಟು ಮಾವಿನ ಹಣ್ಣು, ಅಂದರೆ ಚಿಕ್ಕ ಚಿಕ್ಕ ಹಣ್ಣುಗಳು. ಹುಳಿ ಸಿಹಿ ಸಿಹಿ ಜಾಸ್ತಿ ಇರುತ್ತೆ ಮತ್ತು ಹುಳಿನೂ ಸ್ವಲ್ಪ ಇರುತ್ತೆ. ಸ್ವೀಟ್ ಇದೆ ಇದು. ಇದನ್ನು ಉಪ್ಪಿನಕಾಯಿ ಹಾಕಿದ ಮೇಲೂ ಮರದಲ್ಲಿ ತುಂಬ ಇತ್ತು. ಇದನ್ನು ಈಗ ವರ್ಷದ ಸಲುವಾಗಿ, ಅಂದರೆ ತುಂಬ ದಿನ ಇಟ್ಕೊಂಡು ತಿನ್ನೋ ಸಲುವಾಗಿ ಈ ಥರ ಎಲ್ಲ ಹಣ್ಣುಗಳನ್ನು ಬಿಡಿಸಿ ಉಪ್ಪು ಬೆಲ್ಲ ಹಾಕಿ ಕುದಿಸೋದು. ತೋರಿಸ್ತೀನಿ ಅದನ್ನು. ನೋಡಿ, ಇದು ಕಾಟು ಮಾವಿನ ಹಣ್ಣಿನ ರಸಕ್ಕೆ ಬೆಲ್ಲ ಹಾಕಿದ್ದೀನಿ, ಹಾಗೆ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಕುದಿಸ್ಬೇಕು. ಇದನ್ನು ಕುದಿಸಿ ಒಂದು ಕನ್ಸಿಸ್ಟೆನ್ಸಿ ಬರ್ತದಲ್ಲ, ಅದನ್ನ ಆಮೇಲೆ ತಣ್ಣಗೆ ಮಾಡಿ ಫ್ರೀಜರಲ್ಲಿ ಇಡ್ತೀನಿ. ಬೇಕಾದಾಗ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಅದಕ್ಕೆ ಮತ್ತೆ ಉಪ್ಪು ಅಥವಾ ಬೆಲ್ಲ ಬೇಕಿದ್ರೆ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಳ್ಳೋದು. ವರ್ಷ ಪೂರ್ತಿ ಇಟ್ಕೊಂಡು ಉಪಯೋಗಿಸ್ಕೋಬೋದು. ನನಗೆ ಈ ಸಿಹಿ ಮಾವಿನ ಹಣ್ಣುಗಳಿಗಿಂತ ಈ ಕಾಟು ಮಾವಿನ ಹಣ್ಣಿನ ರಸ ಅಡುಗೆ ತುಂಬ ಇಷ್ಟ ಆಗುತ್ತೆ. ಸಿಹಿ ಮಾವಿನ ಹಣ್ಣು ಸೀಸನ್ಗೆ ಒಂದು ಸಲ ಸಿಗುತ್ತೆ, ಆಮೇಲೆ ಸಾಕು ಅನಿಸುತ್ತೆ. ಇದು ಮಾತ್ರ ಭಾಳ ಖುಷಿಯಾಗುತ್ತೆ. ಹಾಗಾಗಿ ಅಪರೂಪ ಕೂಡ, ಹಾಗಾಗಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಇದು ಕೆಲವು ಪಲ್ಪು ಕಾಯಿಸಿ ಇಟ್ಟಿರೋದು ಇದು, ಹಾಗೆ ಇದು ಕಾಯಿಸಿಲ್ಲ, ಹಾಗೇ ಪಲ್ಪ್ ತೆಗೆದು ಫ್ರಿಜ್ಜಿಗೆ ಹಾಕಿದ್ದೀನಿ. ಎರಡೂ ಚೆನ್ನಾಗಿರುತ್ತೆ. ಇದು ನೋಡಿ, ಕಾಟು ಮಾವಿನ ಹಣ್ಣನ್ನು ಬಿಡಿಸಿ ರಸ ತೆಗೆದು ಈ ಥರ ಪಲ್ಪು ಮಾವಿನ ಗೊರಟನ್ನು ಎಲ್ಲ ಕಿವುಚಿ ಹಾಳಾಗಿರೋ ಗೊರಟೆನ ತೆಗ್ದಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಮಾಡೋಣ. ಉಪ್ಪು ಬೆಲ್ಲ ಹಾಕ್ಕೋಬೇಕು. ಉಪ್ಪನ್ನು ಹಾಕೋಣ, ಉಪ್ಪು ರುಚಿಗೆ ತಕ್ಕಷ್ಟು. ಬೆಲ್ಲ, ಬೆಲ್ಲನೂ ಅಷ್ಟೇ ನಿಮಗೆಷ್ಟು ಸ್ವೀಟ್ ಬೇಕು, ಹುಳಿ ಸಿಹಿ ಖಾರ ಮೂರು ಇದ್ದರೆ ಟೇಸ್ಟಿಯಾಗಿರುತ್ತೆ. ನನ್ನ ಹತ್ರ ಇರೋದು ಜೋನಿ ಬೆಲ್ಲ. ಜೋನಿ ಬೆಲ್ಲದಲ್ಲೇ ಸ್ವಲ್ಪ ದಪ್ಪ ಇದೆ, ಗಟ್ಟಿ ಇದೆ, ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಇದು ಸೂಜಿ ಮೆಣಸು, ಗಾಂಧಾರಿ ಮೆಣಸು ಅಂತೀವಲ್ಲ ಅದು, ಅದನ್ನು ಒಂದು 4 ಈ ಥರ ಇದರೊಳಗೆ ಮುರಿತಾ ಇದ್ದೀನಿ ನಾನು. ಒಗ್ಗರಣೆಗೆ ಇಟ್ಟಿದ್ದೀನಿ. ಒಗ್ಗರಣೆಗೆ ತೆಂಗಿನೆಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಾಳು, ಒಣಮೆಣಸಿನ್ಕಾಯಿ, ಸಾಸಿವೆ ಕಾಳು ಒಂದು ಅರ್ಧ ಸ್ಪೂನು ಹಾಕಿ ಚಕ್ಕ ಅಂದಿರೋದು. ಚಕ್ಕಂದು ಹಿಂಗು ಹಾಕಬೇಕು, ಸ್ವಲ್ಪ ಹಿಂಗೆ ಹಾಕಿದರೆ ಟೇಸ್ಟ್ ಆಗುತ್ತೆ. ಹಿಂಗು, ಸಾಸಿವೆ ಕಾಳು, ಉದ್ದಿನಬೇಳೆ ಹಾಕ್ಬೋದು, ನಾನು ಹಾಕ್ತಾಯಿಲ್ಲ. ಇದು ನೋಡಿ, ಈ ಥರ ಚಕ್ಕ ಅಂದರೆ ಆಯಿತು. ಹಾಕಿ ಒಂದು ಸಲ ಬಿಸಿ ಆದ ತಕ್ಷಣ ಇದನ್ನು ಒಳಗಡೆ ನೋಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ನೋಡೋದು. ಉಪ್ಪು ಬೆಲ್ಲ ಮತ್ತು ಒಗ್ಗರಣೆ ಹಾಕಿ ಚೆನ್ನಾಗಿರೋ ನೀರು ಗೊಜ್ಜು ರೆಡಿ.